ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪ್ರತ್ಯೇಕ ದೇಶದ ಕಿಚ್ಚು ಹದ್ದಿದ್ದು ರಸ್ತೆಯಲ್ಲಿ ಹೋಗುವ ದಾಸಪ್ಪನಂತೆ ಮಾತಾಡಿದ್ರೆ ಹೇಗೆ ಅಂತ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ಗೆ ಈಶ್ವರಪ್ಪ ತಿರುಗಿದ್ದಾರೆ. ನಿನ್ನೆಯ ಬಜೆಟ್ ಅನ್ನು ನೋಡಿ ಡಿಕೆ ಸುರೇಶ್ ಏನು ಪ್ರತ್ಯೇಕ ರಾಷ್ಟ್ರದ ಮಾತುಗಳನ್ನಾಡಿದ್ರು. ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ರಸ್ತೆಯಲ್ಲಿ ಹೋಗೋ ದಾಸಪ್ಪನಂತೆ ಮಾತನಾಡಿದ್ರೆ ಹೇಗೆ ಅಂತ ಈಶ್ವರಪ್ಪ ತಿರುಗಿಟ್ಕೊಟ್ಟಿದ್ದಾರೆ. ಲೋಕಸಭಾ ಅಧಿವೇಶನ ನಡೆಯುತ್ತೆ, ಅಲ್ಲಿ ಪ್ರಶ್ನೆ ಮಾಡಿ ನಾನೊಬ್ಬ ಸಂಸದನಿದ್ದೇನೆ, ಬದುಕಿದ್ದೇನೆ ಅಂತ ತೋರಿಸೋದಕ್ಕೆ ಮಾತನಾಡಿ. ಹೀಗಾಗಿ ಸುರೇಶ್ರನ್ನ ರಾಷ್ಟ್ರ ದ್ರೋಹಿ ಅಂತ ಕರಿಬೇಕು ಅಂತಿದ್ದಾರೆ ಈಶ್ವರಪ್ಪ. ನೀವು ಎಂಪಿ ಇದ್ದೀರಿ, ಬಜೆಟ್ ಇವತ್ತು ಮಂಡನೆ ಆಗಿದೆ, ಅದ್ರ ಚರ್ಚೆ ಶುರು ಆಗುತ್ತೆ ನಾಳೆಯಿಂದ. ಲೋಕಸಭೆಯಲ್ಲಿ ಅಲ್ಲಿ ಚರ್ಚೆ ಮಾಡಿ. ರಸ್ತೆಯಲ್ಲಿ ಹೋಗೋ ಯಾರೋ ದಾಸ ಮಾತಾಡಿದ್ರೆ ನೀನು ಮಾತಾಡಿದ್ರೆ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಹಾಗಾದ್ರೆ ಅಲ್ಲಿ ಕರ್ನಾಟಕಕ್ಕೆ ಇಂತಿಂಥ ಅನ್ಯಾಯಗಳಾಗಿದೆ, ಅದಕ್ಕೆ ಏನೇನು ಕರ್ನಾಟಕ ನಾವು ಕೊಟ್ಟಿದ್ದೀವಿ ಅನ್ನೋಂಥ ಮಾತನ್ನ ಅರ್ಥ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ. ಇಡೀ ದೇಶದಲ್ಲಿ ನಾನು ಒಬ್ಬ ರಾಜಕಾರಣಿ ಬದುಕಿದ್ದೀನಿ ಅಂತ, ಜೀವಂತವಾಗಿದ್ದೀವಿ ಅಂತ ತೋರಿಸೋದಕ್ಕೆ ಈ ಹೇಳಿಕೆನ ಡಿ ಕೆ ಸುರೇಶ್ ಕೊಟ್ಟಿದ್ದಾರೆ. ಅದಕ್ಕೆ ಅನುಮೋದನೆ ಡಿ ಕೆ ಶಿವಕುಮಾರ್. ದೇಶದ ಬಗ್ಗೆ ಇವತ್ತಲ್ಲ ಅವರಿಗೆ ಸರಿಯಾದ ಕಳಕಳಿ ಇಲ್ಲದೆ ಇರೋದು, ಮುಂಚೆಯಿಂದನೂ ಇದೇ ಅಭಿಪ್ರಾಯ ಅವರು. ಅದಕ್ಕೋಸ್ಕರನೇ ರಾಷ್ಟ್ರದ್ರೋಹಿಗಳನ್ನು ಕರೆದಿರೋದು. ಅನುಕೂಲಗಳು ಬೇಕು, ಸೌಲಭ್ಯಗಳು ಬೇಕು. ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳಿರೋದು ಅನುಕೂಲಗಳು ಮಾಡೋದಕ್ಕೇನೆ, ಮೂಲಭೂತ ಸೌಕರ್ಯಗಳು ಕೊಡೋದಕ್ಕೇನೆ. ಆದ್ರೆ ಒಂದು ತಾಯಿ ಅಣ್ಣ ತಮ್ಮ ಇಬ್ರು ಇರ್ತಾರೆ, ಮಗನಿಗೆ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅಮ್ಮನ ಹತ್ರ ಕೇಳಬೇಕು. ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಅಲ್ಲ, ಜಿನ್ನಾ ಸಂಸ್ಕೃತಿಯವರು. ಹೀಗಂತ ಡಿಕೆ ಬ್ರದರ್ಸ್ ವಿರುದ್ಧವೂ ಮುಗಿಬಿದ್ದಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ. ಅಧಿಕಾರಕ್ಕಾಗಿ ಕಾಂಗ್ರೆಸ್ ಹಿಂದೂಸ್ತಾನ ಪಾಕಿಸ್ತಾನ ಅಂತ ದೇಶ ವಿಭಜಿಸಿತು. ಒಂದು ರೀತಿಯಲ್ಲಿ ಜಿನ್ನಾ ಸಂಸ್ಕೃತಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಡಿಕೆ ಸುರೇಶ್ ಹೇಳಿಕೆಯನ್ನ ಎಲ್ಲಾ ಕಾಂಗ್ರೆಸ್ನವರು ಒಪ್ಪಿಲ್ಲ. ಸಂಸದ ಡಿಕೆ ಸುರೇಶ್ ವಿರುದ್ಧ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಕಿಡಿ. ನೋವಿಂದ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಹೊಡೆದು ದೇಶದಲ್ಲಿ ಅಧಿಕಾರವನ್ನು ಪಡಿಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ದೇಶದ ವಿಭಜನೆ ಮಾಡಬೇಕು. ಅದಕ್ಕೆ ಬಹಳ ಒತ್ತಡ ಇದ್ದಿದ್ದು ಮೊಹಮ್ಮದ್ ಅಲಿ ಜಿನ್ನಾ. ನಮ್ಮ ದೇಶದಲ್ಲಿರೋಂಥ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರಂಗೆ ನಾವಿದ್ರೆ, ಪಾಕಿಸ್ತಾನದಲ್ಲಿರೋಂಥ ಹಿಂದೂಗಳು, ಕ್ರಿಶ್ಚಿಯನ್ರು ಉಳಿದರೆಲ್ಲರೂ ಕೂಡ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಮಸೀದಿಗಳಲ್ಲಿ ನಮಾಜ್ ಮಾಡ್ತಾರಂತ ಮುಲ್ಲಾಗಳನ್ನು ಕೂಡ ಹಿಡಿದು ಗುಂಡಿಟ್ಟುಕೊಳ್ತಾ ಇರೋದು ನಾವೆಲ್ಲ ಕಂಡಿದ್ದೇವೆ. ನೆಮ್ಮದಿ ಇಲ್ಲ. ಆದರೆ ಭಾರತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.